ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಹಾಗೂ ಆಲಪ್ಪನಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಕಾಟೇರಮ್ಮ ದೇವಿಯ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕಳೆದ 8 ವರ್ಷಗಳಿಂದ ಭೀಮನ ಅಮಾವಾಸ್ಯೆಯಿಂದ ಭಕ್ತರಿಗೆ ನೇರವಾಗಿ ಗರ್ಭಗುಡಿ ಪ್ರವೇಶಿಸಿ ದೇವಿಯ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗ್ತಾ ಇದೆ. ಈ ವರ್ಷವೂ ಮುಂಜಾನೆ 4 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಭಕ್ತರಿಗೆ ಗರ್ಭಗುಡಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿತ್ತು. ಬೆಳಗಿನಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು. ದೂರದ ಊರುಗಳಿಂದ ಆಗಮಿಸಿದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನದಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದ್ದು, ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕಾಟೇರಮ್ಮ ದೇವಾಲಯ ಭಕ್ತರಿಂದ ಕಳೆಗಟ್ಟಿತು. ಪ್ರತಿ ನಮ್ಮ ಚಿಕ್ಕ ಪುಡಿ ಐತಿ. ಇದು ಇಲ್ಲಿ ಉದ್ಭವ ಮೂರ್ತಿ, ಇದು ಕಾಟೇರಮ್ಮ, ಇದು ಉದ್ಭವ ಮೂರ್ತಿ. ಗಿಡ ಇದೆಲ್ಲ ಮಾವಿನ ಮರದ ಕೆಳಗಡೆ ನಮ್ಮ ಪೂರ್ವಜರಿಗೆ ಇದು ಕನಸಿನಲ್ಲಿ ಬಂದು ನಾನು ಇಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳಿ ಇದು ಮಾಡಿದ ನಮ್ಮ ಪೂರ್ವಜರು. ಗದಗಮ್ಮ ಇದೆಯಲ್ಲ, ಆ ಜಾಗದಲ್ಲಿ ಇದು ಮಾಡಿ ಉದ್ಭವ ಮೂರ್ತಿ ಅದು ಅಲ್ಲಿ ಇದು ಮಾಡಿದ್ರು. ಹಾಗಾಗಿ ಇದು ಅದೇ ತರ ಭಕ್ತಾದಿಗಳೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬ ದಿನ ಬಂದು ಪೂಜೆ ಮಾಡ್ಕೊಂಡು ಹೋಗೋರು. ಅವ್ರು ಏನೇ ಕಷ್ಟ ಕೇಳಿದ್ರು ಅವ್ರ ಇಷ್ಟಾರ್ಥ ಇದಾಗ್ತಿತ್ತು. ಆಮೇಲೆ ನಾವು ದೇವಸ್ಥಾನ ನಮ್ಗೆ ಸಾಕಾಗಲ್ಲ ಅಂತ ಒಬ್ಬರು ನಮ್ಮ ಹಿರಿಯರ ಮೇಲೆ ಇದು ಬಂದು ಅಮ್ಮ ಆಹ್ವಾನ ಆಗಿ ನಮ್ಗೆ ಜಾಗ ಸಾಕಾಗ್ತಾ ಇಲ್ಲ, ಭಕ್ತಾದಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನನಗೆ ದೇವಸ್ಥಾನ ಇದು ಮಾಡ್ಕೊಡಿ ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡಿದ್ರಿ, 9 ವರ್ಷ ಹಿಂದ್ಗಡೆ ದೇವಸ್ಥಾನ, ದೊಡ್ಡ ದೇವಸ್ಥಾನ ಮಾಡಿದ್ರು. ಭಕ್ತಾದಿಗಳು ನಾವೆಲ್ಲ ಸೇರಿ ದೇವಸ್ಥಾನ ಮಾಡಿದ್ರು. ದೇವಸ್ಥಾನ ಮಾಡಿದಾದ್ಮೇಲೆ ನನಗೆ ಪ್ರತಿ ವರ್ಷ ನಾನು ಭೀಮನ ಅಮಾವಾಸ್ಯೆ ದಿನ ಪಾದ ಸ್ಪರ್ಶ ಮಾಡಬೇಕು. ಯಾಕಂದ್ರೆ ಭಕ್ತಾದಿಗಳೇ ಬಂದು ನಮಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ನೀವು ಒಬ್ಬರು ಅರ್ಚಕರನ್ನ ಇಡಬಹುದು, ಇಲ್ಲ ನೀವೇನಂತ ಪೂಜೆ ಮಾಡಬಹುದು. ಅದರಿಂದ ನೀವು ಇಲ್ಲಿ ಇದು ಮಾಡಕ್ ಆಗೋದಿಲ್ಲ. ನಮ್ಗೆ ಪ್ರತಿ ವರ್ಷಕ್ಕೊಮ್ಮೆ ಭೀಮನ ಅಮಾವಾಸ್ಯೆ ದಿನ ನನಗೆ ಇಲ್ಲಿ ಪಾದ ಸ್ಪರ್ಶ ಮಾಡಬೇಕು ವಾಗ್ದಾನ ಆಯ್ತು. ಅವಾಗ ಹಿರಿಯರು ವಾಗ್ದಾನ ಆಗಿದ್ರಿಂದ ಮತ್ತೆ ಅದೇ ತರ ನಾವು 9 ವರ್ಷದಿಂದ ಒಳಗೆ ಗರ್ಭಗುಡಿ ಭಕ್ತಾದಿಗಳೇ ಬಂದು ಇದು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿವಸ 50ರಿಂದ 1 ಲಕ್ಷ ಜನ ಸೇರ್ತಾರೆ. ಇಲ್ಲಿ ನಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಇಲ್ಲಿ ಸರತಿ ಸಾಲಲ್ಲಿ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲ ಕಲ್ಪಿಸ್ಕೊಟ್ಟಿದ್ದೀವಿ. ನಮಗೆ ಮುಖ್ಯವಾಗಿ ಭಕ್ತಾದಿಗಳು ಸಹಕರಿಸಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ನಮ್ಮ ಭಕ್ತಾದಿಗಳಿರ್ಬೋದು, ನಮ್ಮ ಅರ್ಚಕರು ಇರ್ಬೋದು, ಅವರೆಲ್ಲ ನಮಗೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮಸ್ತೆ, ನನ್ನ ಹೆಸರು ಕೆವಿನ್ ಕಾಚಲ ಅಂತೇಳಿ. ಈ ಕಾಟೇರಮ್ಮ ಟ್ರಸ್ಟ್ ನ ಕಾರ್ಯದರ್ಶಿಯಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷ ಏನಿಲ್ಲ, ಪ್ರತಿ ವರ್ಷ ತರ ಈ ವರ್ಷನೂ ಭೀಮನ ಅಮಾವಾಸ್ಯೆ ಹಮ್ಮಿಕೊಂಡಿದ್ದೀವಿ. ಇದು 8ನೇ ವರ್ಷ. ಪ್ರತಿ ವರ್ಷನೂ ತಾಯಿಯ ಅನುಗ್ರಹ ತರಾನೇ ನಡ್ಕೊಂಡು ಬರ್ತಾ ಇದೆ ಪ್ರೋಗ್ರಾಮು. ಈ ಸಾರಿ ಬೆಳಗ್ಗೆ 5 ಗಂಟೆಯಿಂದನೂ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಏನಿಲ್ಲ ಅಂತಂದ್ರೆ ಒಂದು 20,000 ಜನ ದರ್ಶನ ಆಯ್ತು. ಇನ್ನು ನಮ್ಮ ಎಕ್ಸ್ಪೆಕ್ಟ್ ಒಂದು 40,000 ಜನ ಬರೋಂಥದ್ದೈತೆ. ಅಷ್ಟಕ್ಕೂ ನಾವು ಇಲ್ಲೇನ್ ಬೇಕೋ ಎಲ್ಲ ಕ್ಯೂ ಆಗ್ಬೋದು, ಅಥವಾ ದರ್ಶನಕ್ಕಾಗ್ಬೋದು, ಅಥವಾ ಇಲ್ಲಿ ಒಂದು ಸೆಕ್ಯೂರಿಟಿ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲಾ ಅನುಕೂಲನೂ ವ್ಯವಸ್ಥೆ ಮಾಡಿದ್ವಿ. ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸುಮಾರು ಹೊರ ರಾಜ್ಯಗಳಿಂದನೂ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ತಾಯಿ ಎಲ್ಲರಿಗೂ ಒಳ್ಳೆ ಒಂದು ಅನುಕೂಲ. ವಿಶೇಷತೆ ಏನಂದ್ರೆ ಆಯಮ್ಮನ ಈ ಒಂದು ದಿನ ಭಕ್ತಾದಿಗಳು ಎಲ್ಲರೂ ಬಂದು ನನ್ನ ಪಾದ ಮುಟ್ಟಿ ದರ್ಶನ ಮಾಡ್ಬೇಕು ಅನ್ನೋದು ವಾಗ್ದಾನ ಆಗೈತೆ. ಅದ್ರ ಪ್ರಕಾರ ಈ ದಿನ ನಾವೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ಪ್ರಕಾರ ಪ್ರತಿ ವರ್ಷ ನಡ್ಕೊಂಡ್ ಈ ವರ್ಷನೂ ಅದೇ ರೀತಿ ಮಾಡಿದ್ವಿ. ಹೆಚ್ಚೆಚ್ಚಿನ ಜನ ಬರ್ತಾ ಇದ್ದಾರೆ. ನಾವು ಹೆಚ್ಚೆಚ್ಚು ಸವಲತ್ತು ಮಾಡಿ ಏನ್ ಬೇಕೆಲ್ಲ ಅನುಕೂಲ ಮಾಡಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ.